ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ನಿಮಗೆ ತಿಳಿಯಪಡಿಸಲಿದ್ದೇನೆ ಕನ್ನಡ ಸಂಧಿಗಳು. ಈ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳು ಇವೆ, ಕನ್ನಡ ಸಂಧಿಗಳು ಎಂದರೆ ಏನು, ಹಾಗೂ ಕನ್ನಡ ಸಂಧಿಗಳಲ್ಲಿ ಇರುವಂತಹ ವಿಧಗಳಿಗೆ ವಿವರಣೆಯನ್ನು ಕೊಡುವುದರ ಮೂಲಕ ಉದಾಹರಣೆಯನ್ನು ಕೂಡ ತಿಳಿಸಿಕೊಡಲಿದ್ದೇನೆ. ಹಾಗೂ ಪ್ರಕೃತಿ ಭಾವ ಎಂದರೆ ಏನು ಮತ್ತು ಸಂಸ್ಕೃತ ಸಂಧಿಗಳು ಎಂದರೆ ಏನು, ಅವುಗಳಿಗೆ ಉದಾಹರಣೆ ವಿವರಣೆಯೊಂದಿಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಈ ವ್ಯಾಕರಣ ವಿಚಾರವು ಅತ್ಯಂತ ಪ್ರಮುಖವಾದದ್ದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಅದರಲ್ಲೂ 10ನೇ ತರಗತಿ, 9ನೇ ತರಗತಿ ಮತ್ತು 8ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ FDA, SDA ಇತ್ಯಾದಿ PSI ಪರೀಕ್ಷೆಗಳಿಗಾಗಿ ಕನ್ನಡ ವ್ಯಾಕರಣ ವಿಚಾರವಾದಂತಹ ಕನ್ನಡ ಸಂಧಿಗಳು ಮತ್ತು ಪ್ರಕೃತಿ ಭಾವ ಎಂದರೆ ಏನು ಎಂಬುದನ್ನು ನಾನು ತಿಳಿಯಪಡಿಸಲು ಇಚ್ಛಿಸುತ್ತಿದ್ದೇನೆ. ಇನ್ನು ಮೊದಲಿಗೆ ನಾವು ಕನ್ನಡ ಸಂಧಿಗಳು ಎಂದರೆ ಏನು, ಇಲ್ಲಿ ಕನ್ನಡ ಪದಗಳು ಸೇರಿ ಆಗುವಂತಹ ಸಂಧಿಗಳನ್ನು ಕನ್ನಡ ಸಂಧಿಗಳು ಎಂದು ಕರೆಯುತ್ತೇವೆ. ಈ ಕನ್ನಡ ಸಂಧಿಗಳಲ್ಲಿ ನಾವು 2 ವಿಭಾಗ ಮಾಡ್ತೀವಿ, ಅವೇನೇ ಸ್ವರ ಸಂಧಿ ಮತ್ತೊಂದು ವ್ಯಂಜನ ಸಂಧಿ. ಗಮನಿಸಿ ವಿದ್ಯಾರ್ಥಿಗಳೇ, ಸಂಧಿಗಳನ್ನು ಮಾಡಬೇಕಾದ್ರೆ ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಸಂಧಿಗಳಲ್ಲಿ ನಾವು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಎಂದು 2 ವಿಭಾಗ ಮಾಡಿದಾಗ ಸ್ವರ ಸಂಧಿಗಳು ಯಾವುದು, ವ್ಯಂಜನ ಸಂಧಿಗಳು ಯಾವುದು ಎಂಬುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಗಮನಿಸಿ, ನಾವು ಸ್ವರ ಸಂಧಿಗಳಲ್ಲಿ ನಾವು 2 ವಿಧಗಳನ್ನು ನೋಡಬಹುದು. ಅವುಗಳೇ ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಇವು, ಲೋಪ ಸಂಧಿ ಮತ್ತು ಆಗಮ ಸಂಧಿ. ಇವೆರಡೂ ಕೂಡ ಸ್ವರ ಸಂಧಿಗಳಾಗಿವೆ ಕನ್ನಡ ಸಂಧಿಗಳಲ್ಲಿ. ಹಾಗಾದರೆ ಲೋಪ ಸಂಧಿ ಎಂದಾಗ ಸೂತ್ರವನ್ನು ಗಮನಿಸಿ, ಇದ್ದ ಅಕ್ಷರ ಬಿಟ್ಟು ಹೋಗುವುದು. ಅಂದರೆ ಸ್ವರ ಬಂದಾಗ ಅರ್ಥಕ್ಕೆ ಹಾನಿಯಾಗದಂತೆ, ತೊಂದರೆಯಾಗದಂತೆ ಪೂರ್ವದ ಕೊನೆಯ ಸ್ವರ ಲೋಪವಾಗುವುದನ್ನು ಲೋಪ ಸಂಧಿ ಎಂದು ಕರೆಯುತ್ತೇವೆ. ನಾವು ಪದವನ್ನು ಬಿಡಿಸಿದಾಗ ಪೂರ್ವ ಪದ, ಉತ್ತರ ಪದ ಎಂಬುದಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಕೊನೆಯ ಸ್ವರ ಲೋಪ ಆಗುವುದನ್ನು ಪೂರ್ವ ಪದ, ಕೊನೆಯ ಸ್ವರ ಲೋಪ ಆಗುವುದನ್ನು ಸ್ವರ ಸಂಧಿ ಅಂದರೆ ಲೋಪ ಸಂಧಿ ಎಂದು ಕರೆಯುತ್ತಾರೆ. ಆದ್ದರಿಂದ ಇದೊಂದು ಸ್ವರ ಸಂಧಿ ಆಗಿದೆ. ಇದ್ದ ಅಕ್ಷರ ಬಿಟ್ಟು ಹೋಗುವುದು, ಸ್ವರದ ಸ್ಥಾನದಲ್ಲಿ ಮತ್ತೊಂದು ಸ್ವರ ಬಂದು ಸೇರಿಕೊಳ್ಳುವಂತಹದನ್ನು ಲೋಪ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಅರ್ಥಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಹಾನಿ ಆಗಬಾರದು, ಲೋಪ ಆಗಬಾರದು ಅಂತಹ ಪದಗಳನ್ನೇ ಲೋಪ ಸಂಧಿ ಎಂದು ಕರೆಯುವುದು. ಇನ್ನು 2ನೆಯದು ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ, ಆಗಮ ಸಂಧಿ. ಆಗಮ ಸಂಧಿ ಎಂದರೆ ಹೊಸದಾಗಿ ಅಕ್ಷರ ಬಂದು ಸೇರುವುದು. ಅಂದರೆ ಇರುವ ಅಕ್ಷರ ಅಲ್ಲ, ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಳ್ಳುತ್ತದೆ. ಆ ಅಕ್ಷರ ಯಾವುದು ಎಂದರೆ ವಾಕಾರ ಅಥವಾ ಯಾಕಾರ. ಸ್ವರ ಪ್ಲಸ್ ಸ್ವರ ಬಂದಾಗ ಮಧ್ಯದಲ್ಲಿ ಸಾಮಾನ್ಯವಾಗಿ ವಕಾರ ಅಥವಾ ಯಕಾರ ಬರುವುದು. ಅಂತಹ ಪದಗಳನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಗಮನಿಸಿ, ಹೊಸದಾಗಿ ಅಕ್ಷರ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎಂದು ಕರೆಯುತ್ತಾರೆ. ಸ್ವರ ಪ್ಲಸ್ ಸ್ವರ ಬಂದಾಗ ಮಧ್ಯದಲ್ಲಿ ಸಾಮಾನ್ಯವಾಗಿ ವಕಾರ ಅಥವಾ ಯಕಾರ ಬರುವುದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ. ಇನ್ನು ಕನ್ನಡ ಸಂಧಿಗಳಲ್ಲಿ 2ನೆಯದು ವ್ಯಂಜನ ಸಂಧಿ. ಈ ವ್ಯಂಜನ ಸಂಧಿ ಎಂದಾಗ ನಾವು ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯನ್ನು ಅಭ್ಯಾಸ ಮಾಡುವಾಗ ವ್ಯಂಜನಗಳು, ಸ್ವರಗಳ ಬಗ್ಗೆ ಉಚ್ಚಾರಣೆ ಸಹಿತ ನಾನು ವಿವರಣೆಯನ್ನು ನೀಡಿದ್ದೇನೆ. ಆದೇಶ ಸಂಧಿ ಎಂದರೆ ಒಂದು ಅಕ್ಷರದ ಬದಲು ಬೇರೊಂದು ಅಕ್ಷರ ಬರುವುದು. ಅಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಸ್ವರ ಪ್ಲಸ್ ವ್ಯಂಜನ, ವ್ಯಂಜನ ಪ್ಲಸ್ ವ್ಯಂಜನ ಬಂದಾಗ ಉತ್ತರ ಪದದ ಆದಿಯಲ್ಲಿ ಇರುವಂತಹ ಕಾತಪಗಳಿಗೆ ಗಾದಾಬಗಳು ಆದೇಶವಾಗುವುದು, ಅಥವಾ ಪ ಪ ಮಗಳಿಗೆ ಪ ಪ ಬ ಮಗಳಿಗೆ ವಕಾರ ಆದೇಶವಾಗುತ್ತದೆ, ಅಥವಾ ಸಕಾರಕ್ಕೆ ಚ ಚ ಬಗಳು ಆದೇಶವಾಗುತ್ತವೆ. ಇಲ್ಲಿ ಆದೇಶವಾಗುವಂತಹ ಅಕ್ಷರ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು, ಯಾವ ರೀತಿಯ ಅಕ್ಷರ ಅಲ್ಲಿ ಆದೇಶವಾಗುತ್ತದೆ. ಆದೇಶವಾಗುವಂತಹ ಈ ಕಾತಾಪಗಳಿಗೆ ಗಾದಾಬಗಳು ಬಂದಾಗ, ಅಥವಾ ಪ ಪ
ಪ ಬ ಮಗಳಿಗೆ ವಕಾರ ಆದೇಶವಾಗಿ ಬಂದಾಗ ಅಥವಾ ಸಕಾರಕ್ಕೆ ಚ ಚ ಜಗಳು ಆದೇಶವಾಗಿ ಬಂದಾಗ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂದರೆ ಏನು ಅಂತ. ಇದು ಕಂಪ್ಲೀಟ್ ಆಗಿರುವಂತಹ ಒಂದು ಸೂತ್ರದ ಒಂದು ಮಾದರಿ ನಾವಿಲ್ಲಿ ನೋಡಬಹುದು. ಒಂದನೇದಕ್ಕೆ ಸೂತ್ರ ಉದಾಹರಣೆ, ಎರಡನೇದಕ್ಕೂ ಸೂತ್ರ ಉದಾಹರಣೆ, ಮೂರನೇದಕ್ಕೂ ಕೂಡ ಸೂತ್ರದ ಜೊತೆಗೆ ಉದಾಹರಣೆಯನ್ನು ನೋಡಿದ್ದೇವೆ. ಯಾವ ರೀತಿ ಅಕ್ಷರಗಳು ಲೋಪ ಆಗುತ್ತದೆ ಎಂಬುದನ್ನು ಇನ್ನು ನಂತರ ನೋಡ್ತಾ ಇದ್ದೀವಿ. ಪ್ರಕೃತಿ ಭಾವ ಎಂದರೆ ಏನು? ಈ ಪ್ರಕೃತಿ ಭಾವ ಎಂದರೆ ಅರ್ಥ ಕೆಡುವಂತಿದ್ದರೆ, ಗಮನಿಸಿ, ಅರ್ಥ ಕೆಡುವಂತಿದ್ದರೆ ಸಂಧಿ ಮಾಡಬಾರದು. ಯಾವುದೇ ಒಂದು ಪದವನ್ನು ನಾವು ಅರ್ಥ ಕೆಡುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನು ಬಿಡಿಸಿ ಬರೆಯಬಾರದು. ಅದು ಅರ್ಥಕ್ಕೆ ಲೋಪ ಬರುತ್ತೆ. ಆದ ಕಾರಣ ಅದನ್ನು ಬಿಡಿಸಿ ಬರೆಯಬಾರದು ಅರ್ಥ ಕೆಡುವಂತಿದ್ದರೆ. ಸ್ವರದ ಮುಂದೆ ಸ್ವರವು ಬಂದರೂ, ಸ್ವರದ ಮುಂದೆ ಸ್ವರವು ಬಂದಿದೆ, ಸೂತ್ರ ಇದೆ, ಲೋಪ ಆಗಿದೆ, ಆದರೆ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳು ಆಗದೆ ಇದ್ದ ಹಾಗೆಯೇ ಇರುವುದೇ ಪ್ರಕೃತಿ ಭಾವ. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ, ನಾವು ಬಿಡಿಸಿ ಬರೆದಾಗ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳ ಲಕ್ಷಣಗಳು ಕೂಡ ನಮಗೆ ಕಾಣಿಸ್ತಾ ಇದೆಯೇ, ಹಾಗೆಯೇ ಇದೆ, ಆದರೆ ಅದು ಅರ್ಥಕ್ಕೆ ಲೋಪ ಬರ್ತಾ ಇದೆ. ಆ ಕಾರಣಕ್ಕೆ ಅದು ಪ್ರಕೃತಿ ಭಾವ ಎನಿಸಿಕೊಳ್ಳುತ್ತದೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದನ್ನು ಸುಮಾರು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಪ್ರಕೃತಿ ಭಾವ ಎಂಬುದಕ್ಕೆ ಪ್ರಶ್ನೆಯನ್ನು. ಇನ್ನು ಮುಂದುವರಿಯುತ್ತಾ ನಾವು ಉದಾಹರಣೆಯನ್ನು ನೋಡೋಣ. ಪ್ರಕೃತಿ ಭಾವಕ್ಕೆ ಅಯ್ಯೋ ದೇವರೇ ನೀನೇ ಗತಿ. ಇಲ್ಲಿ ಅಯ್ಯೋ ದೇವರೇ ನೀನೇ ಗತಿ ಎನ್ನುವಂತಹ ಪದವನ್ನು ನಾವು ಎಲ್ಲಿಯೂ ಕೂಡ ಬಿಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಹಬ್ಬ ಅದು ಮನೆಯೇ, ಈ ಪದವನ್ನು ಕೂಡ ನಾವು ಬಿಡಿಸಲು ಸಾಧ್ಯವಿಲ್ಲ. ಅಕ್ಕಟ ಮುಗ್ಧರಿಗೆ ಹಾನಿಯೇ, ಅಕ್ಕಟ ಮುಗ್ಧರಿಗೆ ಹಾನಿಯೇ ಎಂದಾಗ ಅಲ್ಲಿಯೂ ಕೂಡ ನಾವು ಬಿಡಿಸಲು ಸಾಧ್ಯವಿಲ್ಲ, ಏಕೆಂದರೆ ಅರ್ಥಕ್ಕೆ ಲೋಪ ಬರುತ್ತದೆ. ಇವುಗಳನ್ನು ನಾವು ಸಂಧಿ ಕಾರ್ಯ ಮಾಡಬಾರದು. ಸ್ವರದ ಮುಂದೆ ಸ್ವರ ಬಂದರೂ ಕೂಡ, ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳು ಆದರೂ ಕೂಡ ಅವುಗಳನ್ನು ನಾವು ಬಿಡಿಸಬಾರದು. ಅವು ಇದ್ದ ಹಾಗೆಯೇ ಇರುತ್ತವೆ. ಅಂತಹ ಪದಗಳನ್ನೇ ನಾವು ಪ್ರಕೃತಿ ಭಾವ ಎಂದು ಕರೆಯುವುದು. ಇನ್ನು ಮುಂದೆ ನೋಡೋಣ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳು ಅಂದರೆ ಏನು? ಸಂಸ್ಕೃತ ಸಂಧಿಗಳು ಅಂದರೆ ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಅನೇಕ ಪದಗಳು ಬಂದು ಸೇರಿಕೊಂಡಿವೆ. ವ್ಯಾಕರಣದ ದೃಷ್ಟಿಯಲ್ಲಿ ಕನ್ನಡಕ್ಕೂ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಪ್ರಚಾರವಿರುವ ಸಂಸ್ಕೃತ ಪದಗಳು ಸಂಸ್ಕೃತ ವ್ಯಾಕರಣ ನಿಯಮವನ್ನೇ ಅನುಸರಿಸುತ್ತವೆ. ಅಂತಹ ಕೆಲವು ಸಂಧಿಗಳಿಗೆ ಉದಾಹರಣೆಯನ್ನು ನೋಡೋಣ. ಇಲ್ಲಿ ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಅನೇಕ ಬಂದು ಸೇರಿಕೊಂಡಿವೆ, ಅಧಿಕ ಸಂಖ್ಯೆಯಲ್ಲಿ ಇವೆ. ವ್ಯಾಕರಣದ ದೃಷ್ಟಿಯಲ್ಲಿ ಕನ್ನಡಕ್ಕೂ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಪ್ರಚಾರವಿರುವ ಸಂಸ್ಕೃತ ಪದಗಳು ಸಂಸ್ಕೃತ ವ್ಯಾಕರಣ ನಿಯಮವನ್ನೇ ಅನುಸರಿಸುತ್ತವೆ. ಅಂತಹ ಕೆಲವು ಸಂಧಿಗಳನ್ನು ನಾವು ಸಂಸ್ಕೃತ ಸಂಧಿಗಳು ಎಂದು ಕರೆಯುವುದು. ಹಾಗಾದರೆ ಈ ಸಂಸ್ಕೃತ ಸಂಧಿಗಳು ಯಾವ್ಯಾವು ಎಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ಒಂದೊಂದಾಗಿ ವಿವರಣೆಯೊಂದಿಗೆ ಉದಾಹರಣೆಯನ್ನು ನೋಡೋಣ. ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಪರವಾದಾಗ ಅದೇ ಅಕ್ಷರ ದೀರ್ಘವಾದರೆ ಅದೇ ಸವರ್ಣ ದೀರ್ಘ ಸಂಧಿ ಎನಿಸುವುದು. ಒಂದೇ ಜಾತಿಯ ಅಕ್ಷರಗಳು ಯಾವುದು? ಈಗ ಕ ಕ ಗ ಗ ನ ಅಂದಾಗ ಅಲ್ಲಿ ಒಂದೇ ಜಾತಿಯ ಅಕ್ಷರಗಳು ಲೋಪ ಆದರೆ, ಪರಸ್ಪರ ಪರವಾದರೆ, ಅದೇ ಅಕ್ಷರ ದೀರ್ಘವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಗಮನಿಸಿ, ದೀಪ ಪ್ಲಸ್ ಅಲಂಕಾರ, ಉದಾಹರಣೆ ದೀಪ ಅಲಂಕಾರ ಎಂದಾಗುತ್ತದೆ. ನಾವು ಪದವನ್ನು ಬಿಡಿಸಿದಾಗ ದೀಪ ಪ್ಲಸ್ ದೀಪ ಅವು ಒಂದೇ ಜಾತಿಯ ಸ್ವರಗಳು. ಆದರೆ ದೀಪಾಲಂಕಾರ ಎನ್ನುವಂತಹ ದೀರ್ಘ ಅಕ್ಷರ ಬಂದಿದೆ. ನಾವು ಸ್ವರಗಳನ್ನು ಎರಡು ವಿಭಾಗ ಮಾಡ್ತೀವಿ, ರಸ್ವಸ್ವರ ಮತ್ತು ದೀರ್ಘಸ್ವರ. ಇಲ್ಲಿ ದೀಪ ಅ ಅನ್ನೋದು ರಸ್ವಸ್ವರ, ಎರಡು ರಸ್ವಸ್ವರಗಳಿಗೆ ದೀರ್ಘಸ್ವರ ಆದೇಶವಾಗಿ ಬಂದಿದೆ. ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಪರವಾದಾಗ ಅದೇ ಅಕ್ಷರ ದೀರ್ಘವಾದರೆ ಅದು ಸವರ್ಣ ದೀರ್ಘ ಸಂಧಿ ಎನಿಸಿಕೊಳ್ಳುತ್ತದೆ. ಅದನ್ನೇ ದೀಪ ಅಲಂಕಾರ, ದೀಪ ಪ್ಲಸ್ ಅಲಂಕಾರ, ಆ ಪ್ಲಸ್ ಆ ದೀಪಾಲಂಕಾರ. ಹಾಗೆಯೇ ರವಿ ಪ್ಲಸ್ ಇಂದ್ರ ರವೀಂದ್ರ, ಈ ಪ್ಲಸ್ ಈ ದೀರ್ಘ ಸ್ವರ ಆದೇಶವಾಗಿ ಬಂದಿರುವಂತಹದನ್ನು ನಾವು ನೋಡಬಹುದು.
ಹಾಗೆಯೇ ಗುರು ಪ್ಲಸ್ ಉಪದೇಶ ಗುರೂಪದೇಶ ಊ ಸ್ವರನ ನಾವು ನೋಡಬಹುದು. ಅಂದರೆ ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಪರವಾದಾಗ ಅದೇ ಅಕ್ಷರದ ದೀರ್ಘ ಸ್ವರ ಬಂದು ಸವರ್ಣ ದೀರ್ಘ ಸಂಧಿ ಎನಿಸಿಕೊಳ್ಳುತ್ತದೆ. ಇನ್ನು ನಂತರದ ಸಂಸ್ಕೃತ ಸಂಧಿ ಗುಣಸಂಧಿ. ಆಕಾರಗಳ ಮುಂದೆ ಈ ಕಾರವು ಬಂದಾಗ ಏಕಾರವು, ಊಕಾರವು ಬಂದಾಗ ಓಕಾರವು, ಋಕಾರವು ಬಂದಾಗ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎಂದು ಕರೆಯುತ್ತಾರೆ. ಗಮನಿಸಿ, ಗುಣಸಂಧಿ ಎಂದರೆ ಆಕಾರಗಳ ಮುಂದೆ ಐಕಾರವು ಬಂದಾಗ ಐಕಾರವು ನಂತರ ಆಕಾರಗಳ ಮುಂದೆ ಈ ಕಾರವು ಬಂದಾಗ ಏಕಾರವು, ಊಕಾರವು ಬಂದಾಗ ಊಕಾರವು ಬಂದಾಗ ಓಕಾರವು, ಋಕಾರವು ಬಂದಾಗ ಅರ್ಕಾರವು ಆದೇಶವಾಗಿ ಬರುವಂಥದ್ದು. ಇಂತಹ ಪದಗಳನ್ನು ಗುಣಸಂಧಿ ಎಂದು ಕರೆಯುತ್ತಾರೆ. ಗಮನಿಸಿ, ಆಕಾರಗಳ ಮುಂದೆ ಈ ಕಾರಗಳು ಏಕಾರವು ಆದೇಶವಾಗುತ್ತೆ, ಊಕಾರಗಳು ಬಂದಾಗ ಓಕಾರವು, ಋಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬರುವಂತಹದ್ದು. ಉದಾಹರಣೆಯನ್ನು ಗಮನಿಸಿ, ಸುರ ಪ್ಲಸ್ ಇಂದ್ರ ಸುರೇಂದ್ರ ಏಕಾರ ಆದೇಶವಾಗಿದೆ, ಆಕಾರಗಳಿಗೆ ಏಕಾರ ಪರವಾಗಿದೆ. ಅದೇ ರೀತಿ ಜೀವನ ಪ್ಲಸ್ ಉತ್ಸಾಹ, ಇಲ್ಲಿ ಜೀವನ ಪ್ಲಸ್ ಉತ್ಸಾಹ ಎಂದಾಗ ಜೀವನ ಪ್ಲಸ್ ಉ ಹಾಗೆ ಊ ಸ್ವರ ಪರವಾಗಿ ಓಕಾರ ಆದೇಶವಾಗಿ ಬಂದಿರುವುದನ್ನು ನೋಡಬಹುದು. ಅದೇ ರೀತಿ ಪೂರ್ವ ಪ್ಲಸ್ ಉತ್ತರ ಪೂರ್ವೋತ್ತರ ಆಕಾರಕ್ಕೆ ಊಕಾರ ಪರವಾಗಿ ಓಕಾರ ಆದೇಶವಾಗಿ ಬಂದಿರುವಂತಹದ್ದು. ಹಾಗೆಯೇ ರಾಜ್ಯ ಪ್ಲಸ್ ಉತ್ಸವ ರಾಜ್ಯೋತ್ಸವ, ಇಲ್ಲಿ ಕೂಡ ರಾಜ್ಯ ಪ್ಲಸ್ ಉತ್ಸವ ಉ ಹಾಗೆ ಊ ಸ್ವರ ಪರವಾಗಿ ಓಕಾರ ಆದೇಶವಾಗಿ ಬಂದಿರುವುದನ್ನು ನೋಡಬಹುದು. ಅದೇ ರೀತಿ ಮಹಾ ಪ್ಲಸ್ ಋಷಿ ಮಹರ್ಷಿ ಎಂದಾಗುತ್ತದೆ. ಮಹಾ ಆಕಾರಕ್ಕೆ ಋಕಾರ ಪರವಾಗಿ ಅರ್ಕಾರ ಆದೇಶವಾಗಿ ಬಂದಿರುವುದನ್ನು ನಾವು ನೋಡಬಹುದು. ಇಂತಹ ಪದಗಳನ್ನೇ ಗುಣಸಂಧಿ ಎಂದು ಕರೆಯುವುದು. ಹಾಗಾದರೆ ವೃದ್ಧಿಸಂಧಿ ಅಂದರೆ ಏನು? ಆಕಾರಗಳ ಮುಂದೆ ಐಕಾರವು ಬಂದಾಗ ಆಕಾರಗಳ ಮುಂದೆ ಐಕಾರವು ಬಂದಾಗ ಐಕಾರವು ಬಂದು ಆದೇಶವಾಗುವಂತಹದ್ದು. ಇನ್ನು ಔಕಾರವು ಬಂದಾಗ ಔಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿಸಂಧಿ ಎನಿಸಿಕೊಳ್ಳುತ್ತದೆ. ಉದಾಹರಣೆ ನೋಡೋದಾದರೆ ಏಕ ಪ್ಲಸ್ ಏಕ ಏಕೈಕ ಐಕಾರ, ಸಕಲ ಪ್ಲಸ್ ಐಶ್ವರ್ಯ ಸಕಲ ಐಶ್ವರ್ಯ ಐಕಾರ ಆದೇಶವಾಗಿರುವುದನ್ನು ನೋಡ್ಬೋದು. ಆಕಾರಕ್ಕೆ ಐಕಾರ ಪರವಾಗಿ ಐಕಾರ ಆದೇಶವಾಗಿ ಸಿದ್ಧೌಷಧ ಸಿದ್ಧ ಪ್ಲಸ್ ಔಷಧ ಸಿದ್ಧೌಷಧ, ನಾವು ಪದವನ್ನು ಬಿಡಿಸಿದಾಗ ಆಕಾರದ ಮುಂದೆ ಔಕಾರ ಬಂದು ಔಕಾರ ಆದೇಶವಾಗಿರುವಂತಹದ್ದನ್ನು ನೋಡಬಹುದು. ಹಾಗೆಯೇ ಮಹೌನ್ನತ್ಯ ಮಹಾ ಪ್ಲಸ್ ಔನ್ನತ್ಯ ಮಹೌನ್ನತ್ಯ ಆಕಾರಕ್ಕೆ ಔಕಾರ ಪರವಾಗಿ ಔಕಾರ ಆದೇಶವಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಇನ್ನು ನಂತರದ ಸಂಧಿ ಎಣ್ಸಂಧಿ. ಎಣ್ಸಂಧಿ ಅಂದರೆ ಯಾರಾಳವ ಅಕ್ಷರಗಳನ್ನು ಎಣ್ ಅಕ್ಷರಗಳು ಎನ್ನುವರು. ಯಾರಾಳವ ಅಕ್ಷರಗಳನ್ನು ಎಣ್ ಅಕ್ಷರಗಳು ಎಂದು ಕರೆಯುತ್ತಾರೆ. ಈ ಉ ರು ಸ್ವರಗಳಿಗೆ ಸವರ್ಣವಲ್ಲದ ಸ್ವರಗಳು ಎದುರಾಗಿ ಬಂದಾಗ ಈಗೆ ಯ ಊಗೆ ವ ರುಗೆ ರಗಳು ಆದೇಶವಾಗಿ ಬರುವುದನ್ನೇ ಎಣ್ಸಂಧಿ ಅಂತ ಕರೀತಾರೆ. ಉದಾಹರಣೆ ನೋಡೋದಾದರೆ ಗತ್ಯಂತರ ಗತಿ ಪ್ಲಸ್ ಅಂತರ ಆಕಾರಕ್ಕೆ ಈಕಾರಕ್ಕೆ ಆಕಾರ ಪರವಾಗಿ ಯ ಆದೇಶವಾಗಿರುವುದನ್ನು ನೋಡಬಹುದು. ಮನ್ವಂತರ ಮನು ಪ್ಲಸ್ ಅಂತರ ಊಕಾರಕ್ಕೆ ಆಕಾರ ಪರವಾಗಿ ವಾಕಾರ ಆದೇಶವಾಗಿರುವುದನ್ನು ನೋಡಬಹುದು. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಋಕಾರಕ್ಕೆ ಆಕಾರ ಪರವಾಗಿ ಅರ್ಕಾರ ಆದೇಶವಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಇದನ್ನೇ ಎಣ್ಸಂಧಿ ಎಂದು ಕರೆಯುವುದು. ಇನ್ನು ನಾವು ಈ ವಿಡಿಯೋ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.